ಕಿಂಚ ಪ್ರಾಮಾಣಿಕ ಪರಿತ್ಯಾಗ ರೂಪತ್ವಾಚ್ಚ ಇದಮನಿಷ್ಟಂ ಇತ್ಯಪ್ಯಾಹ. ಈ ಅಣುಭಾಷ್ಯದ ವ್ಯಾಖ್ಯಾನ ರೂಪವಾದ ತತ್ವಮಂಜರಿಯಲ್ಲಿ 16ನೇ ಗದ್ಯ ಭಾಗದಲ್ಲಿ ತಥಾಚ ಅಂತ ಹೇಳಿದ್ರೆ ಈಗ ಕೊನೆಗೆ ಅಪ್ರಾಮಾಣಿಕ ಸ್ವೀಕಾರ ರೂಪತ್ವಾತ್, ಪ್ರಮಾಣ ಸಿದ್ಧ ಅಲ್ಲದೇ ಇದ್ದುದನ್ನು ನೀವು ಒಪ್ಪಬೇಕಾಗ್ತದೆ ಅಂತ ತೋರಿಸ್ಕೊಟ್ರು. ಪ್ರಮಾಣ ಸಿದ್ಧ ಅಲ್ಲದೇ ಇರುವುದನ್ನು ಒಪ್ಪುವುದು ಒಂದು ಅನಿಷ್ಟ ನಿಮಗೆ. ಪ್ರಮಾಣ ಸಿದ್ಧ ಅಲ್ಲದೇ ಇರುವುದನ್ನ ಏನದು ಒಪ್ಪಿದಾಗಾಯ್ತು ಅಂದ್ರೆ ಅಭಾವ ಮಾತ್ರ ಇರ್ತದೆ, ಭಾವ ಇರೋದಿಲ್ಲ ಅಂತ ನೀವೇನು ಒಪ್ಲಿಕ್ಕೆ ಹೊರಟಿದ್ರಲ್ಲ, ಅದು ಅಪ್ರಾಮಾಣಿಕ, ಯಾವುದೇ ಪ್ರಮಾಣದಿಂದ ಸಿದ್ಧವಲ್ಲ ಅಂತ ಯಾವುದೇ ಆಧಾರರಹಿತವಾದನ್ನು ನೀವು ಒಪ್ಪಿದ್ದಂತೆ ನಿಮ್ಗೆ ಅನಿಷ್ಟ ಆಯಿತು ಅಂತ ಹೇಳಿದ್ರು. ಅದಲ್ಲದೆ ಪ್ರಾಮಾಣಿಕವನ್ನು ಬಿಟ್ಟಂತೆ ಕೂಡ ಆಗ್ತದೆ, ಪ್ರಮಾಣ ಸಿದ್ಧವಾದನ್ನು ಬಿಟ್ಟಂತೆ ಆಗ್ತದೆ ಕೂಡ ನಿಮಗೆ ಅಂತ ಅದನ್ನು ಈಗ ತೋರಿಸ್ತಾ ಇದ್ದಾರೆ. ಆದ್ರಿಂದ ಅಪ್ರಾಮಾಣಿಕವಾದನ್ನು ಒಪ್ಪಿದ್ದೊಂದು ಅನಿಷ್ಟ, ಪ್ರಾಮಾಣಿಕವಾದನ್ನು ಬಿಟ್ಟದ್ದು ಮತ್ತೊಂದು ಅನಿಷ್ಟ. ರೂಪತ್ವಾಚ್ಚ ಇದು ಎರಡು ಅನಿಷ್ಟ ಅಂತಲ್ಲ, ಒಂದೇ ಅನಿಷ್ಟನೇ ಅಪ್ರಾಮಾಣಿಕ ಸ್ವೀಕಾರ ರೂಪನೂ ಆಗಿದೆ, ಪ್ರಾಮಾಣಿಕ ಪರಿತ್ಯಾಗ ರೂಪನೂ ಆಗಿದೆ. ಎರಡು ಅನಿಷ್ಟ ಅಂತ ನಾ ಹೇಳಿದೆ, ಆದ್ರೆ ಅದು ಸರಿಯಲ್ಲ. ಅಲ್ಲಿ ನೋಡಿ, ಪ್ರಾಮಾಣಿಕ ಪರಿತ್ಯಾಗ ರೂಪತ್ವಾಚ್ಚ ಇದಂ ಅನಿಷ್ಟಂ, ಈ ಅನಿಷ್ಟ ನಾವೀಗ ಹಿಂದೆ ಹೇಳಿದ ಅನಿಷ್ಟ ಇದು ಪ್ರಾಮಾಣಿಕವಾದನ್ನ ಪರಿತ್ಯಾಗ ಮಾಡಿದಂತೆ ಕೂಡ ಆಗ್ತದೆ. ಇತ್ಯಪ್ಯಾಹ ಹಾಗೂ ಹೇಳ್ತಾ ಇದ್ದಾರೆ. ಅಸತ್ ಅನ್ನೋ ಮಾತಿನಂತೆ ಅದನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಕಾರಣಂ ಕ್ವಚಿತ್ ಪ್ರಳಯೇ ಅಸನ್ನೈವ ಅಭಾವೋ ನೈವ. ಕ್ವಚಿತ್ ಅಂದ್ರೆ ಅಣುಭಾಷ್ಯದಲ್ಲಿರುವ ವಾಕ್ಯಕ್ಕೆ ಪ್ರಳಯ ಕಾಲದಲ್ಲಿ ಕಾರಣವಾದ್ದೇನಿರ್ತದಲ್ಲ ಅದು ಅಭಾವ ಆಗಿರ್ಲಿಕ್ಕೆ ಸಾಧ್ಯ ಇಲ್ವೇ ಇಲ್ಲ. ಕಾರಣ ಇದೆ, ಅವಾಗ ಅದು ನಿಶ್ಚಿತ. ಪ್ರಳಯ ಕಾಲದಲ್ಲೂ ಕೂಡ ಕಾರ್ಯ ಇಲ್ಲದೆ ಹೋದ್ರು ಕಾರಣ ಇದ್ದೇ ಇರ್ತದೆ ಅನ್ನೋದು ನಿಶ್ಚಿತ. ಆದ್ರೆ ಆ ಕಾರಣ ಸತ್ತೋ ಅಸತ್ತೋ ಅಂತ ವಿಚಾರ ಮಾಡಿದ್ರೆ, ಅಂದ್ರೆ ಭಾವವೋ ಅಭಾವವೋ ಅಂತ ವಿಚಾರ ಮಾಡಿದ್ರೆ, ಪ್ರಳಯ ಕಾಲದಲ್ಲಿ ಇರುವ ಕಾರಣ, ಪ್ರಳಯ ಕಾಲದಲ್ಲಿ ತಾನಿದ್ದು ಮುಂದಿನ ಜಗತ್ತಿಗೆ ಉತ್ಪಾದಕವಾಗಬೇಕಾದಂತಹ ಕಾರಣ ಅದು ಅಭಾವ ಎಂದೂ ಅಲ್ಲ, ಕಿಂತು ಭಾವ ಏವ. ಮುಂದೆ ಇದನ್ನು ಹೇಳ್ತಿದ್ದಾರೆ. ಏನಾದರೂ ಒಂದು ಕಾರಣ ಅಲ್ಲಿದೆ, ಅದು ಮುಂದಿನ ಸೃಷ್ಟಿ ಕಾರಣ ಆಗ್ತದೆ ಅಂತಂದ್ರೆ ಅದೆಲ್ಲವೂ ಭಾವರೂಪವೇ ಆಗಿರ್ಬೇಕು, ಹೊರತು ಅಭಾವ ರೂಪ ಆಗೋದು ಸಾಧ್ಯ ಇಲ್ಲ. ಯಾಕೆ ಕುತಃ ಅಂದ್ರೆ ದೃಶ್ಯತೆ ಕ್ವಚಿತ್, ನಮಗೆ ಹಾಗೆ ಕಾಣಿಸಿದೆ. ಅನುಮಾನ ರೂಪೇ ಪ್ರಮಾಣೆ ತಥಾ ಉಪಲಂಬಾದಿತ್ಯರ್ಥ. ಅನುಮಾನ ರೂಪವಾದ ಪ್ರಮಾಣವನ್ನು ಗಮನಿಸಿದರೆ ನಮಗೆ ಆ ಥರ ಕಂಡಿದೆ. ನಾವು ಅನುಮಾನ ಪ್ರಯೋಗ ಮಾತ್ರ ಹೇಳ್ತೀವಿ ಅಂತಲ್ಲ, ನಾವು ಹೇಳ್ತಿರೋ ಅನುಮಾನ ಅದು ಶ್ರುತಿ ಸಹಾಯ ಉಳ್ಳದ್ದು ಆಗಿದೆ ಅಂತ ತಾತ್ಪರ್ಯ. ಅದಕ್ಕೆ ಏನು ಅನುಮಾನ ಪ್ರಮಾಣ ಅದು ಅಂದ್ರೆ ವಿಮತೋತ್ಪತ್ತಿ ಅಂತ ಪಕ್ಷ, ಭಾವಾಧೀನ ಅಂತ ಸಾಧ್ಯ, ಉತ್ಪತ್ತಿತ್ವಾದ ಅಂತ ಹೇತು, ಘಟೋತ್ಪತ್ತಿವತ ಅಂತ ದೃಷ್ಟಾಂತ. ಒಂದು ಅನುಮಾನ. ಇನ್ನೊಂದು ಮುಂದೆ ಅನುಮಾನವನ್ನು ತೋರಿಸ್ತಾ ಇದ್ದಾರೆ. ಮೊದಲನೇ ಅನುಮಾನ ಏನು ಅಂದ್ರೆ ವಿಮತೋತ್ಪತ್ತಿ. ವಿಮತ ಅಂದ್ರೆ ಈ ವಿಮತಾ ಉತ್ಪತ್ತಿ, ಈ ಜಗತ್ತಿನ ಸೃಷ್ಟಿ ಏನಿದೆಯಲ್ಲ, ಪ್ರಳಯ ಕಾಲದ ನಂತರ ಆಗಬೇಕಾದ ಸೃಷ್ಟಿ, ಅದು ವಿಮತ ಅಂದ್ರೆ ವಿವಾದಕ್ಕೆ ವಿಷಯವಾಗಿದೆ. ಯಾಕೆ ವಿವಾದಕ್ಕೆ ವಿಷಯ ಆಗಿದೆ ಅಂದ್ರೆ ಅದು ಅಭಾವ ಪದಾರ್ಥದಿಂದ ಆಗ್ತದೋ ಅಥವಾ ಭಾವ ಪದಾರ್ಥದಿಂದ ಆಗ್ತದೋ ಅಂತ ಈಗ ಒಂದು ಚರ್ಚೆ ನಡೆದಿದೆ. ಅಭಾವ ಪದಾರ್ಥ ಪ್ರಾಗಭಾವದಿಂದಲೇ ಆಗ್ತದೆ ಅಂತ ನೀವು, ಪ್ರಾಗಭಾವದಿಂದ ಆ ಕೆಲಸ ಆಗೋದಿಲ್ಲ, ಅದಾಗಬೇಕಾದದ್ದು ಜಡ ಪ್ರಕೃತಿಯಿಂದ. ಮತ್ತೆ ಆ ಜಡ ಪ್ರಕೃತಿಗೆ ಅಭಿಮಾನಿನಿಯಾಗಿ ಒಬ್ಬ ದೇವತೆ, ಅದಕ್ಕೆ ಪ್ರೇರಕನಾಗಿ ಮತ್ತೊಬ್ಬ ದೇವ, ಇವರೆಲ್ಲ ಇರಬೇಕು ಅಂತ ನಮ್ಮ ಅಭಿಪ್ರಾಯ. ಆದ್ರಿಂದ ಈ ಉತ್ಪತ್ತಿ ಅನ್ನೋದು, ಜಗತ್ತಿನ ಉತ್ಪತ್ತಿ ಅನ್ನೋದು ವಿಮತವಾಗಿದೆ, ಅರ್ಥಾತ್ ವಿವಾದಕ್ಕೆ ವಿಷಯ ಆಗಿದೆ. ಅಂಥ ಉತ್ಪತ್ತಿ ವಿಮತಾ ಉತ್ಪತ್ತಿ ಅಂತ ಸಂಧಿ ರಹಿತವಾಗಿಯೂ ಹೇಳ್ಬಹುದು, ಮತ್ತೆ ಅಲ್ಲ ಸಮಾಸ ರಹಿತವಾಗಿಯೂ ಹೇಳ್ಬಹುದು, ಸಮಾಸ ಪೂರ್ವಕವಾಗಿಯೂ ಹೇಳ್ಬಹುದು. ವಿಮತಾಚ ಸಾ ಉತ್ಪತ್ತಿಶ್ಚ ವಿಮತೋತ್ಪತ್ತಿ. ವಿಮತಾ ಉತ್ಪತ್ತಿ ಅಂತ ಬಿಡಿಸಿದ್ರು ಅದಾಗೋದು ಹೀಗೇನೆ. ಅದು ಪಕ್ಷ. ಸಾಧ್ಯ ಏನಾಗೋದ್ರೆ ಅಂದ್ರೆ ಭಾವಾಧೀನ, ಭಾವ ಪದಾರ್ಥವನ್ನ ಆಧಾರವಾಗಿಟ್ಕೊಂಡು ಆಗುವಂಥ, ಭಾವ ಪದಾರ್ಥವೆಂಬ ಕಾರಣದಿಂದ ಆಗುವಂಥ ಸೃಷ್ಟಿ ಅದು. ಯಾಕೆಂದ್ರೆ ಉತ್ಪತ್ತಿತ್ವ, ಉತ್ಪತ್ತಿ ಆದ್ದರಿಂದ ಉತ್ಪತ್ತಿತ್ವ ಅನ್ನೋದು ಹೇತು. ಅದಕ್ಕೆ ದೃಷ್ಟಾಂತ ಘಟೋತ್ಪತ್ತಿವತ್ ಅಂತ. ಘಟದ ಉತ್ಪತ್ತಿ ಇದೆ, ಅದು ಭಾವಾಧೀನ. ಯಾಕೆ ಭಾವಾಧೀನ ಅಂದ್ರೆ
ಮಣ್ಣನ್ನು ಉಪಾದಾನವಾಗಿ ಇಟ್ಕೊಂಡು ಆಗೋದು ಹೊರತು ಪ್ರಾಗಭಾವವನ್ನು ಉಪಾದಾನವಾಗಿ ಇಟ್ಕೊಂಡು ಆಗುವಂಥದ್ದಲ್ಲ. ಆದ್ರಿಂದ ಈ ಘಟೋತ್ಪತ್ತಿ ಅನ್ನುವುದೊಂದು ಉತ್ಪತ್ತಿ ಆದ್ರಿಂದ ಉತ್ಪತ್ತಿ ಅನ್ನುವ ಹೇತುವೂ ಅಲ್ಲಿದೆ, ಭಾವಾಧೀನತ್ವ ಅಂದ್ರೆ ಮೃದಧೀನತ್ವ ಅನ್ನುವ ಸಾಧ್ಯವೂ ಅಲ್ಲಿದೆ. ಆದ್ರಿಂದ ಜಗತ್ತಿನ ಸೃಷ್ಟಿಯೂ ಕೂಡ ಅಭಾವದಿಂದ ಆಗುವಂಥದ್ದಲ್ಲ, ಭಾವದಿಂದಲೇ ಆಗುವಂಥದ್ದು ಅಂತ ನಾವು ಸಮರ್ಥಿಸ್ತೀವಿ. ಮತ್ತೆ ಇನ್ನೊಂದು ಅನುಮಾನ, ವಿಮತಃ ವಿನಾಶ. ಯಾವ ಒಂದು ಪ್ರಳಯದ ಬಗ್ಗೆ ನಾವೀಗ ಚರ್ಚೆ ಮಾಡ್ತಾ ಇದ್ದೀವಲ್ಲ, ಅದೇ ವಿಮತಃ ಅಂದ್ರೆ ವಿವಾದಕ್ಕೆ ವಿಷಯವಾದ ವಿನಾಶ ಅಂದ್ರೆ ಪ್ರಳಯ. ಅದು ಸಶೇಷ, ಒಂದೇನೋ ಒಂದು ಶೇಷವನ್ನು ಅದು ಉಳಿಸ್ಕೊಂಡಿರ್ತದೆ. ಅದು ಇದನ್ನೇ ಭೌತಶಾಸ್ತ್ರದಲ್ಲಿ ಹೇಳೋದು, ನಥಿಂಗ್ ಕ್ಯಾನ್ ಬಿ ಕಂಪ್ಲೀಟ್ಲಿ ಡೆಸ್ಟ್ರಾಯ್ಡ್. ಬಟ್ಟೆ ಸುಟ್ಟು ಬೂದಿ ಆದ್ರೂ ಬೂದಿ ಇರಲೇಬೇಕು. ಬೂದಿಯನ್ನು ನೀರಿನಲ್ಲಿ ಹಾಕಿದ್ರು ನೀರಿನಲ್ಲಿ ಕರಗಿ ಹೋಗ್ಬೇಕಷ್ಟೇ. ಆ ಬೂದಿ ಏನು ನಷ್ಟ ಆಗೋದಿಲ್ಲ, ಅದು ಮತ್ತೊಂದೇನೋ ರೂಪದಿಂದ ಪರಿಣಾಮ ಹೊಂದುತ್ತದೆ. ಈ ಜಗತ್ತಿನಲ್ಲೆಲ್ಲ ಇದೆ. ಹೀಗೆ ವಿಮತಃ ವಿನಾಶ, ವಿವಾದಕ್ಕೆ ವಿಷಯವಾದ ಯಾವ ವಿನಾಶದ ಬಗ್ಗೆ, ಯಾವ ಪ್ರಳಯದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವೋ ಅದು ಸಶೇಷ, ಏನೋ ಒಂದು ಶೇಷವನ್ನ ಉಳಿಸ್ಕೊಂಡೇ ಇರ್ತದೆ. ಅದೇ ಯಾವುದು ಶೇಷ ಅಂದ್ರೆ ಅದೇ ಪ್ರಕೃತಿ ಅಂತ ನಾವು ಮುಂದೆ ಹೇಳೋದು. ಯಾಕೆಂದ್ರೆ ನಾಶವಾದ್ರಿಂದ ಅಂತ ಹೇತು. ಘಟನಾಶವತ್ ಅಂತ, ಘಟನಾಶ ಅನ್ನೋದು ಮಣ್ಣನ್ನ, ಸಶೇಷ ಅಂದ್ರೆ ಮಣ್ಣೆಂಬ ಶೇಷವುಳ್ಳದ್ದು, ಪಟನಾಶ ಎಂಬುದು ಬೂದಿ ಎಂಬ ಶೇಷವುಳ್ಳದ್ದು, ಅಥವಾ ಬೂದಿ ಅನ್ನೋದಕ್ಕಿಂತ ನೂಲೆಂಬ ಶೇಷವುಳ್ಳದ್ದು. ಹೀಗೆಲ್ಲದಕ್ಕೂ ಒಂದೊಂದು ಶೇಷ ಇದ್ದೇ ಇದೆ. ಈ ಅನುಮಾನದಿಂದ ಲಯೇ ಭಾವಕಾರಣ ಸಿದ್ಧೇ ಇತಿ ಭಾವ, ಲಯ ಕಾಲದಲ್ಲೂ ಕೂಡ ಒಂದು ಭಾವಕಾರಣ ಇದ್ದೇ ಇರ್ತದೆ ಅಂತ ನಮ್ಮ ತಾತ್ಪರ್ಯ. ಆ ಭಾವಕಾರಣದಲ್ಲೇ ಮುಂದೆ ಸೃಷ್ಟಿ ಆಗೋದು. ಮುಂದೆ ಮತ್ತೆ ಒಂದು ಪ್ರಶ್ನೆ ಮಾಡ್ತಾರೆ ಪೂರ್ವ ಪಕ್ಷದವರು, ಅಭಾವವನ್ನೇ ಕಾರಣ ಅಂತ ಹೇಳುವವರು. ಈ ಅಭಾವ ಅನ್ನೋದು ನಿಷೇಧೈಕ ಸ್ವರೂಪ, ಅದು ಸರಿಯ, ನಾವು ಅದನ್ನು ಒಪ್ತೇವೆ. ಆದ್ರಿಂದ ನೀವು ಹೇಳುವಂತೆ ಬುದ್ಧಿಪೂರ್ವಕ ಕರ್ತೃತ್ವ ಅದಕ್ಕಿಲ್ಲದೆ ಇರಬಹುದು. ವಿವಕ್ಷಿತ ಕರ್ತೃತ್ವ ಅಂದ್ರೆ ಬುದ್ಧಿಪೂರ್ವಕ ಕರ್ತೃತ್ವ, ಅದಿಲ್ಲದೆ ಇರಬಹುದು. ಆದರೆ ಘಟಾದವು ಕರ್ತೃತ್ವೇನ ದೃಷ್ಟಸ್ಯ, ಈಗ ಘಟಾದಿಗಳಲ್ಲಿ ಕರ್ತೃತ್ವ ಇದೆಯಲ್ಲ, ಜಡಗಳಲ್ಲಿ ಕರ್ತೃತ್ವ ಇದೆಯಲ್ಲ, ಅದೇ ಅಂಥದೇ ಕರ್ತೃತ್ವ ಈ ಅಭಾವ ಇದಕ್ಕೂ ಕೂಡ ಇರಲಿ, ಅಭಾವಕ್ಕೂ ಕೂಡ ಇರಲಿ. ಘಟಾದವು ಕರ್ತೃತ್ವೇನ ದೃಷ್ಟಸ್ಯ ಜೀವಸ್ಯ, ನಾನು ಸ್ವಲ್ಪ ಹೇಳುವಾಗ ಸ್ವಲ್ಪ ವ್ಯತ್ಯಾಸ ಮಾಡಿದೆ. ಘಟಾದವು ಕರ್ತೃತ್ವೇನ ದೃಷ್ಟಸ್ಯ ಜೀವಸ್ಯೈವ ಲಾಘವಯುಕ್ತಿಯ ವಿಶ್ವಕರ್ತೃತ್ವ ಅಪ್ಯಸ್ತು. ನಮ್ಮ ಈ ಜಗತ್ತಿನಲ್ಲಿ ಘಟ ಪಟ ಮೊದಲಾದವುಗಳಿಗೆ ಜೀವ ಕರ್ತೃವಾಗಿ ಕಂಡಿದ್ದಾನೆ. ಘಟಕ್ಕೊಬ್ಬ ಜೀವ, ಪಟಕ್ಕೊಬ್ಬ ಜೀವ, ಹೀಗೆಲ್ಲ. ಅವನನ್ನೇ ಈ ವಿಶ್ವಕ್ಕೂ ಕರ್ತೃ ಅಂತ ಹೇಳೋಣ. ಯಾಕೆಂದ್ರೆ ನೀವು ಘಟಾದಿಗಳಿಗೆ ಕರ್ತೃಗಳನ್ನ, ಪಟಾದಿಗಳಿಗೆ ಕರ್ತೃಗಳನ್ನ ನೀವು ಒಪ್ಪಬೇಕು. ವಿಶ್ವಕ್ಕೊಬ್ಬ ಪ್ರತ್ಯೇಕ ಕರ್ತೃವನ್ನು ಒಪ್ತಾ ಇದ್ದೀರಿ ನೀವು, ನಿಮ್ದು ಅದು ದೋಷ. ನಿಮ್ಗೆ ಗೌರವ ಬಂತು, ಇಬ್ಬಿಬ್ರು ಕರ್ತೃಗಳನ್ನು ಒಪ್ಪಿದಾಗ ಆಯ್ತು. ನಾವು ಒಬ್ಬರೇ ಕರ್ತೃಗಳನ್ನು ಒಪ್ಪೋಣ, ಜೀವನೇ ಕರ್ತೃ ಅಂತ ಒಪ್ಪಿಬಿಡೋಣ. ತಥಾ ಪ್ರಧಾನಸ್ಯ ವಿಶ್ವೋಪಾದನಸ್ಯ ವಾ ಅಸ್ತು ಕರ್ತೃತ್ವ ಲಾಘವಾತ್. ಅಥವಾ ಇನ್ನೂ ಒಂದು ಸ್ಟೆಪ್ ಮೇಲೆ ಹೋಗೋಣ, ಪರಮಾತ್ಮನನ್ನು ಬಿಟ್ಟು ಬಿಡೋಣ. ಪ್ರಧಾನ ಅಂತ ಏನಿದೆಯಲ್ಲ, ಅದೇ ವಿಶ್ವಕ್ಕೆ ಉಪಾದಾನ ಕಾರಣ, ಅದೇ ಕರ್ತೃ. ಪರಮಾತ್ಮ ಅಂತ ಒಪ್ಪೋದು ಬೇಡ. ಪ್ರಧಾನ ಅಂದ್ರೆ ಪ್ರಕೃತಿ, ಅದನ್ನೇ ಕಾರಣ ಅಂತ ಒಪ್ಪೋಣ. ಅದು ವಿಶ್ವಕ್ಕೆ ಉಪಾದಾನ ಕಾರಣ, ಅದು ಮೆಟೀರಿಯಲ್ ಕಾಸ್. ಅದು ಅದನ್ನೇ ಕರ್ತೃ ಅಂದ್ರೆ ಇನ್ಸ್ಟ್ರೂಮೆಂಟಲ್ ಕಾಸ್ ಅಂತ ಒಪ್ಪೋಣ. ಹೊರತು ಈ ಇನ್ನೊಂದು ಪರಮಾತ್ಮನನ್ನು ಒಪ್ಪೋದೇನು ಬೇಡ ಅಂತ ಪ್ರಶ್ನೆ. ಇದು ಲಾಘವ ಇದೆ. ಅಥವಾ ಮತ್ತೂ ಒಂದು ಪ್ರಶ್ನೆ, ಅಕಾರಣಂ ಏಕಮೇವ ಉತ್ಪದ್ಯತಾಂ ಜಗತ್ ಉಕ್ತಯುಕ್ತೇ. ಅಕಾರಣಕಂ, ನಾನು ಸ್ವಲ್ಪ ಓದುವಾಗ ವ್ಯತ್ಯಾಸ ಮಾಡಿದೆ. ಅಕಾರಣಂ ಏಕಮೇವ ಅಲ್ಲ, ಅಕಾರಣಕಮೇವ ಉತ್ಪದ್ಯತಾಂ. ಏನೂ ಕಾರಣ ಇಲ್ದೇನೆ ಜಗತ್ತು ಹುಟ್ಲಿ, ಅದಕ್ಕೇನು ಕಾರಣ ಇದೆ? ನೀವು ಹೇಳಿದ ಕಾರಣ ಇರಲೇಬೇಕಂತ ಏನಿದೆ? ಉಕ್ತಯುಕ್ತೇ. ಉಕ್ತಯುಕ್ತಿ ಅಂದ್ರೆ ಹಿಂದೆ ಜಗತ್ತು ಏನೂ ಇರಲಿಲ್ಲ, ಯಾವ್ದ್ಯಾವ್ದು ಇರಲಿಲ್ಲ, ಅಭಾವ ಮಾತ್ರ ಇತ್ತು. ಅಭಾವ ಮಾತ್ರ ಇತ್ತು ಅಂದ್ರೆ ಅಭಾವನೇ ಕಾರಣ ಅಂತ ಹೇಳೋದು ಬೇಡ, ಏನು ಕಾರಣ ಇಲ್ದೇನೆ ಜಗತ್ತು ಹುಟ್ಟಿತು ಅಂತ ಹೇಳೋಣ, ಒಂದರ್ಥ. ಇನ್ನೊಂದು ಉಕ್ತಯುಕ್ತಿ ಅಂದ್ರೆ ಲಾಘವ. ನಾನು ಇದನ್ನ ಲಾಘವ ಅಂತ ಹೇಳೋದು ಯೋಗ್ಯ. ಉಕ್ತಯುಕ್ತಿ ಅಂದ್ರೆ ಲಾಘವನೇ, ಇದನ್ನು ಗಮನಿಸ್ಬೇಕು. ಜಗತ್ತಿಗೊಂದು ಕಾರಣವನ್ನು ಕಣ್ಣಿಗೆ ಕಾಣದೇ ಇರುವ ಅಪ್ರಾಕೃತ ಸ್ವರೂಪವುಳ್ಳವನು, ನಿತ್ಯ ಅನಂತ ಕಲ್ಯಾಣ ಗುಣ ಪರಿಪೂರ್ಣ ಅಂತ ಅಲ್ಲಿ ಏನನ್ನು ಹೇಳ್ತಿರಲ್ಲ, ಅಂಥ ಕಾರಣ ಕರ್ತವನ್ನು ಒಪ್ಪೋದಕ್ಕಿಂತ ಲಾಘವದಿಂದ ಏನೋ ಕಾರಣ ಇಲ್ಲದೇನೆ
ಈ ಜಗತ್ತು ಹುಟ್ಟಿತು ಅಂತ ಹೇಳ್ಬಿಡೋಣ. ಲಾಘವ ಯುಕ್ತಿ ಇದೆ ಅಂತ ಅವ್ರ ಪ್ರಶ್ನೆ. ನಚ ಯುಕ್ತಿ ಅಪ್ರಯೋಜಕ. ಅಲ್ಲ, ಲಾಘವ ಯುಕ್ತಿ ಇದೆ ಅಂತ ಏನು ಹೇಳ್ತಿದ್ದೀರಲ್ಲ, ಇದು ಅಪ್ರಯೋಜಕ ಅಂತ ಇದನ್ನು ತಳ್ಳಿ ಹಾಕ್ಲಿಕ್ಕೆ ಬರೋಂಗಿಲ್ಲ ನಿಮ್ಗೆ. ಯಾಕೆ? ನಾವು ಹೇಳಿದ ಯುಕ್ತಿ ಅಪ್ರಯೋಜಕ ಅಲ್ಲ, ವ್ಯರ್ಥ ಅಲ್ಲ. ಯಾಕೆಂದ್ರೆ ಜೀವಾತ್ ಭವಂತಿ ಭೂತಾನಿ ಪ್ರಧಾನಾದಿದ ಮುತ್ಪನ್ನಂ. ಈ ಜಗತ್ತು ಹುಟ್ಟುವುದು ಜೀವನಿಂದ ಅಂತ ಮಾತಿದೆ. ಆದ್ರಿಂದ ಜೀವವೇ ಜಗತ್ತಿ ಕಾರಣ ಅಂತ ಮೊದಲು ಹೇಳಿದ್ವಿ ನಾವು. ಈಗ ಮಾತನ್ನ ಇಟ್ಕೊಂಡು ವೇದದಲ್ಲೇ ಬಂದಿದೆ ಇದು. ಪ್ರಧಾನಾದಿದ ಮುತ್ಪನ್ನಂ ಅಂತನೂ ವೇದ ಪುರಾಣಾದಿಗಳಲ್ಲಿದೆ. ಮತ್ತೆ ಅಕಸ್ಮಾತ್ ಮಾವೀರಾಸೀತ್, ಅಕಸ್ಮಾತ್ ಲಯಮೇಷ್ಯತೆ ಅಂತ ಉಪನಿಷತ್ತಿದೆ. ಯಾವುದರಿಂದಲೂ ಈ ಜಗತ್ತು ಹುಟ್ಟಲಿಲ್ಲ, ಆಕಸ್ಮಿಕವಾಗಿ ಹುಟ್ಟಿತು, ಆಕಸ್ಮಿಕವಾಗಿ ಪ್ರಳಯಕ್ಕೆ ಅದು ಹೋಗ್ತದೆ ಅಂತ ಹೀಗೆಲ್ಲ ಶಾಸ್ತ್ರಗಳಲ್ಲೇ ಮಾತಿದೆ. ಆಯ್ತಾ? ಹೀಗೆ ಮಾತು ಬಂದಿರೋದ್ರಿಂದ ಇತ್ಯಾದಿ ಶ್ರುತಿ ಮೂಲತ್ವಾತ್, ಈ ಎಲ್ಲ ಶ್ರುತಿಗಳ ಬೆಂಬಲ ನಮಗಿದೆ, ನಿಮಗಿಲ್ಲ. ನೀವು ಯಾರ್ಯಾರೋ ಪರಮಾತ್ಮನ ಕಾರಣ ಅಂತ ಏನೇನೋ ಹೇಳ್ತಾ ಇದ್ದೀರಿ. ನಮಗೆ ಅಂದ್ರೆ ಇಲ್ಲಿ ಒಂದೇ ವಾದ ಅಲ್ಲ, ಇದು 3 ವಾದ. ಒಂದ ಜೀವವೇ ಕಾರಣ ಆಗಲಿ, ಅಥವಾ ಪ್ರಧಾನವೇ ಕಾರಣ ಆಗಲಿ, ಅಥವಾ ಯಾವುದೂ ಕಾರಣ ಆಗೋದು ಬೇಡ ಅಂತ. ಇಷ್ಟೆಲ್ಲ ಪ್ರಶ್ನೆಗಳು. ಈಗೆಲ್ಲ ಏನು ಶ್ರುತಿಗಳು ನಮಗೆ ಮೂಲ ಇವೆ. ಆದ್ರಿಂದ ಇತ್ಯತಃ ಅಮೂಷಾಂ, ಇತ್ಯತಃ ಈ ಪ್ರಶ್ನೆಗೆ ಉತ್ತರ ರೂಪವಾಗಿ ಅಮೂಷಾಂ, ನೀವೇನು ವಾದಗಳನ್ನು ಮುಂದಿಟ್ಟಿದ್ದೀರಿ, 3 ವಾದಗಳು, ಅದಕ್ಕೆ ಅದನ್ನ ಅಮೂಷಾಂ ಅಂದ್ರೆ 3 ಯುಕ್ತಿಗಳು ಅಥವಾ 3 ವಾದಗಳು. ಮತ್ತು ಹಿಂದೆ ಹೇಳಿದ ಯುಕ್ತಿ ಪೂರ್ವೋಕ್ತ ಶ್ರುತೇಶ್ಚ ಅಸದ್ವಾಯುಧಮಗ್ರ ಆಸೀತ್ ಅಂತ ಏನು ಶ್ರುತಿ ಹೇಳಿದಿರಲ್ಲ, ಇಲ್ಲಿ ಹೇಳಿದ 3 ಶ್ರುತಿಗಳು ಜೀವಾತ್ ಭವಂತಿ ಭೂತಾನಿ ಪ್ರಧಾನಾದಿದ ಉತ್ಪನ್ನಂ ಅಕಸ್ಮಾತ್ ಮಾವೀರ ಆಸೀತ್ ಅಂತ 3 ಶ್ರುತಿಗಳು, ಹಿಂದೆ ಹೇಳಿದ ಅಸದ್ವಾಯುಧಮಗ್ರ ಆಸೀತ್ ಅನ್ನುವ ಶ್ರುತಿಗಳು. ಅಮೂಷಾಂ ಅಂದ್ರೆ ಯುಕ್ತಿಗಳು ಅಂತ ಇಟ್ಕೊಳ್ಳೋದು ಬೇಡ. ಇಲ್ಲಿ ಹೇಳಿದ 3, ಹಿಂದೆ ಹೇಳಿದ 1 ಶ್ರುತಿ, ಒಟ್ಟು 4 ಶ್ರುತಿಗಳು. ಇವಕ್ಕೆಲ್ಲದಕ್ಕೂ ಕೂಡ ಅನ್ಯಥಾ ಸಿದ್ಧಿಂ, ಬೇರೆ ಅರ್ಥ ಮಾಡಬಹುದು. ನೀವು ಹೇಳಿದಂಗೆ ಅರ್ಥ ಆಗೋದಿಲ್ಲ. ಅದಕ್ಕೆ ಯಾಕೆ ಬೇರೆ ಅರ್ಥನೇ ಮಾಡಬೇಕು, ನೀವು ಹೇಳಿದ ಅರ್ಥ ಆಗೋದಿಲ್ಲ ಯಾಕೆ ಅನ್ನೋದನ್ನೆಲ್ಲ ಏತೇನ ಸರ್ವೇ ವ್ಯಾಖ್ಯಾತಾಹ ಅಂತ ಒಂದು ಸೂತ್ರ ಇದೆ ಮುಂದೆ. ಆ ಸೂತ್ರದ ಸಹಾಯದಿಂದ ನಿಮ್ಮನ್ನು ನಿರಾಕರಣೆ ಮಾಡಿ ಅದಕ್ಕೆ ಬೇರೆ ಅರ್ಥ ಹೇಳ್ತೇವೆ. ಇತಿ ಷಷ್ಠಗುಣ ಸೂತ್ರ ಸ್ಮಾರಿತ ಮಾಹ. ತತ್ವಮಂಜರಿಯಲ್ಲಿ ಷಷ್ಠಗುಣ ಸೂತ್ರ ಸ್ಮಾರಿತ ಮಾಹ ಅಂತಿದೆ. ಅದೇನಂತ ನನಗೆ ಅರ್ಥ ಆಗಲಿಲ್ಲ. ಏತೇನ ಸರ್ವೇ ವ್ಯಾಖ್ಯಾತಾಹ ಅಂತ ಮುಂದೆ ಸೂತ್ರ ಇದೆ. ಆ ಸೂತ್ರದ ತಾತ್ಪರ್ಯ ಇದೇ ಆಗಿದೆ. ನೀವು ಅರ್ಥ ಮಾಡಿದಂತೆ ಆ ವೇದಗಳಿಗೆ ಅರ್ಥ ಮಾಡ್ಲಿಕ್ಕೆ ಬರೋದಿಲ್ಲ, ಅದನ್ನ ಬೇರೆನೇ ಮಾಡಬೇಕು. ಅದೇನಂದ್ರೆ ಅಸಜ್ಜೀವ ಪ್ರಧಾನಾದಿ ಶಬ್ದಾ ಬ್ರಹ್ಮೈವ ನಾಪರಂ ವದಂತಿ ಕಾರಣತ್ವೇನ ಕ್ವಾಪಿ. ಅಸತ್, ಜೀವ, ಪ್ರಧಾನ ಮೊದಲಾದ ಶಬ್ದಗಳು ಭಗವಂತ ವಿಷ್ಣುವನ್ನು ಹೇಳ್ತವೆ, ಪರಬ್ರಹ್ಮನನ್ನು ಹೇಳ್ತವೆ ಹೊರತು ಬೇರೆ ಯಾರನ್ನು ಹೇಳೋದಿಲ್ಲ. ಅವನನ್ನೇ ಕಾರಣ ಎಂಬುದಾಗಿ ಅವು ಪ್ರತಿಪಾದನೆ ಮಾಡ್ತಾ ಇವೆ ಸರ್ವತ್ರ, ಎಲ್ಲಾ ಕಡೆನೂ ಕೂಡ. ಯಾಕೆಂದ್ರೆ ಏತೇನ ಸರ್ವೇ ವ್ಯಾಖ್ಯಾತ ಅಂತ ಸೂತ್ರ ಇದೆ ಮುಂದೆ. ಆ ಸೂತ್ರಕ್ಕನುಸಾರವಾಗಿ ತಥಾಚ ಯುಕ್ತಿ ನಿರ್ಮೂಲತ್ವಾತ್ ಅಪ್ರಯೋಜಕ ಏವ. ನೀವೇನು ಲಾಘವ ಯುಕ್ತಿ ಹೇಳಿದಿರಲ್ಲ, ಅದು ಆ ಯುಕ್ತಿಗೇನು ಅರ್ಥನೂ ಇಲ್ಲ, ಪ್ರಮಾಣಕ್ಕನುಸಾರವಾಗಿ ಮಾತಾಡಬೇಕು. ಅದರಿಂದ ಅದು ಅಪ್ರಯೋಜಕ ಅಂತ ತಾತ್ಪರ್ಯ. ಅಸನ್ನೈವ ಕಾರಣಂ ದೃಶ್ಯತೆ ಕ್ವಚಿತ್ ಅಂತ ಅಣುಭಾಷ್ಯ ಇದೆಯಲ್ಲ, ಅಣುಭಾಷ್ಯದ ವಾಕ್ಯ, ಅದಕ್ಕೆ ಇನ್ನೊಂದು ರೀತಿ ವ್ಯಾಖ್ಯಾನ ಮಾಡಬಹುದು ಅಂತಾರೆ ರಾಘವೇಂದ್ರ ಸ್ವಾಮಿಗಳು. ಅಲ್ಲಿ ಅಸತ್ ನ ಏವ ಕಾರಣಂ ದೃಶ್ಯತೆ ಕ್ವಚಿತ್ ಅಂತಿದೆಯಲ್ಲ, ಅಸತ್ ಪದವನ್ನು ತೆಗೆದು ಬಿಡ್ಬೇಕು. ಅಸತ್ ಎಂಬ ಉದ್ಧಾರ ಮಾಡೋದಂದ್ರೆ ತೆಗೆದು ಆ ಕಡೆ ಇಡೋದು. ಅದನ್ನ ಜೀವ ಪದ ಅವಾಪೇನ, ಜೀವ ಅನ್ನೋ ಪದವನ್ನು ಅಲ್ಲಿ ಸೇರಿಸ್ಬೇಕು. ಅವಾಗ ಏನಾಗ್ತದಂದ್ರೆ ಅಸತ್ ಕ್ವಾಪಿ ಕಾರಣಂ ನೈವ ದೃಶ್ಯತೆ ಅನ್ನೋದ್ರ ಬದಲಾಗಿ ಜೀವ ಕ್ವಾಪಿ ಕಾರಣಂ ನೈವ ದೃಶ್ಯತೆ, ಜೀವ ಯಾವತ್ತೂ ಕೂಡ ಕಾರಣವಾಗಿ ಕಂಡಿಲ್ಲ ಅಂತ ಅರ್ಥ ಆಗ್ತದೆ. ಇದು ಭಾಷ್ಯಕಾರರಿಗೆ ಹೀಗೆ ವ್ಯಾಖ್ಯಾನ ಮಾಡೋದು ಸಮ್ಮತ. ನಾವು ಒಂದನ್ನು ಹೇಳಿದ್ದೀನಿ, ನೀವು ಉಳಿದನ್ನು ತಿಳ್ಕೊಳ್ಳಿ, ಉಪಲಕ್ಷಣ ಅಂತ ಅರ್ಥ ಅಷ್ಟೆ. ಅದರಿಂದ ಜೀವ ಎಲ್ಲೂ ಕಾರಣವಾಗಿ ಕಂಡೇ ಇಲ್ಲ. ಏನು ಲಾಘವ ಅವತಾರ ಸ್ಯಾತ್, ಜೀವವೇ ಕಾರಣವಾಗಿ ಎಲ್ಲಿಯಾದ್ರೂ ಕಂಡಿದ್ರೆ ನೀವು ಹೇಳಿದಂತೆ ಲಾಘವ, ನಮಗೆ ಲಾಘವ ಇದೆ ಅಂತ ನೀವು ಹೇಳ್ತಿದ್ರಿ. ನಿಮಗೇನು ಲಾಘವ ಇರೋದು? ಜೀವ ಎಲ್ಲೂ ಕಾರಣವಾಗಿ ಕಂಡೇ ಇಲ್ಲ, ಅದನ್ನ ನೀವು ಹೇಗೆ ಬಳಕೆ ಮಾಡ್ಕೋತೀರಿ? ಲಾಘವ ಅವತಾರ ಅಂತಿದೆಯಲ್ಲ, ಅವತಾರ ಅಂದ್ರೆ ಅದನ್ನ ಲಾಘವವನ್ನು ನೀವು ಉಪಯೋಗ ಮಾಡ್ಕೊಳ್ಳೋದು, ಲಾಘವ ಅನ್ನೋ ಯುಕ್ತಿಯನ್ನು ನೀವು ಬಳಸ್ಕೊಳ್ಳೋದು ಅಂತ ಅರ್ಥ. ಈ ಡೌನ್ಲೋಡ್ ಅಂತಾರಲ್ಲ, ಬೇರೆ ಕಡೆ ಎಲ್ಲೋ ಇದ್ದದನ್ನು ನಾವು ನಮ್ಮ ಉಪಯೋಗಕ್ಕಾಗಿ ತಗೊಳ್ಳೋದು ಅಂತ. ಲಾಘವ ಅವತಾರ ಅಂದ್ರೆ
ಲಾಘವವನ್ನು ನಮಗೆ ಉಪಯೋಗ ಮಾಡಿಕೊಳ್ಳುವುದು ಅಂತ ಅರ್ಥ. ಲಾಘವವನ್ನು ನೀವು ಹೇಳ್ಬೋದಿತ್ತು, ಯಾವಾಗ ಜೀವ ಇಲ್ಲದ ಕಾರಣವಾಗಿದ್ರೆ. ಅದೆಲ್ಲಿಯೂ ಕಂಡಿಲ್ಲ. ಜೀವ ತನ್ನ ಸುಖ ದುಃಖಗಳಿಗೆ ತಾನು ಸ್ವತಂತ್ರವಾಗಿ ಕರ್ತೃವಾಗಿ ಕಂಡಿಲ್ಲ. ಜೀವಸ್ಯ ಸುಖ ದುಃಖಾದು ಸ್ವತಂತ್ರ ಕರ್ತೃತ್ವ ಅಭಾವ ದರ್ಶನೇನ. ತನ್ನ ಸುಖ ದುಃಖಗಳಿಗೆ ಅವನು ಸ್ವತಂತ್ರ ಕರ್ತೃವಾಗಿ ಕಂಡಿದ್ದಾನ? ಇಲ್ಲ. ಅವನಿಗೆ ಸುಖ ದುಃಖ ತಾನು ಸುಖವಾಗಿರ್ಬೇಕು ಅಂತ ಬಯಸ್ತಾನೆ, ಆಗೋದಿಲ್ಲ. ದುಃಖ ಹೋಗಿಸ್ಕೋಬೇಕು ಅಂತ ಪ್ರಯತ್ನ ಪಡ್ತಾನೆ, ಅದು ಆಗೋದಿಲ್ಲ. ಆದ್ರಿಂದ ಘಟಾದಿ ವಿಷಯಗಳಲ್ಲೂ ಹಾಗೇ ನಾವು ಅನುಮಾನ ಮಾಡಬಹುದು. ಘಟ ಮಾಡ್ಲಿಕ್ಕೂ ಕೂಡ ಅವನಿಗೆ ಸ್ವಾತಂತ್ರ್ಯ ಇಲ್ಲ, ಘಟ ನಷ್ಟ ಮಾಡ್ಲಿಕ್ಕೂ ಅವನಿಗೆ ಸ್ವಾತಂತ್ರ್ಯ ಇಲ್ಲ. ಅದೆಲ್ಲಾ ಕಡೆನೂ ಕೂಡ ಅವನು ಪರತಂತ್ರನೇ ಆಗಿದ್ದಾನೆ. ಆದ್ರಿಂದ ಸುಖ ದುಃಖಾದಿಗಳಿಗೆ, ಘಟಾದಿಗಳಿಗೆ, ವಿಶ್ವಕ್ಕೆ ಯಾವುದಕ್ಕೂ ಕೂಡ ಅವನು ಸ್ವತಂತ್ರವಾಗಿ ಕರ್ತೃವಾಗಲಿಕ್ಕೆ ಸಾಧ್ಯ ಇಲ್ಲ. ಹಾಗೇನೆ ಪ್ರಧಾನವೂ ಸ್ವತಂತ್ರವಾಗಿ ಕಾರಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅದ್ರ ತಾತ್ಪರ್ಯ. ಈ ಭಾಗ ಇಲ್ಲಿಗೆ ಸಮಾಪ್ತ ಆಗಿದೆ.